ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದೇವಿ ಪಾರ್ವತಿಯ ಶಕ್ತಿಯ ರೂಪವಾದ ದುರ್ಗಾದೇವಿಯನ್ನ ಪ್ರತಿಯೊಬ್ಬ ಭಕ್ತರು ಪ್ರೀತಿಯಿಂದ ಪೂಜಿಸುವ ಈ ನವರಾತ್ರಿ ಹಬ್ಬ ಬಂದಿದೆ. ಈ ಹಬ್ಬವು ಕೇವಲ ಹಬ್ಬವಲ್ಲ, ಇದು ನವಚೇತನ, ನವಶಕ್ತಿ ಮತ್ತು ನಂಬಿಕೆಯ ಪ್ರತೀಕ. ಇಂದಿನ ವಿಡಿಯೋದಲ್ಲಿ ನಾವು ನವರಾತ್ರಿ ಹಬ್ಬದ ಮೂಲ, ಅದರ ವಿಶೇಷತೆ ಮತ್ತು ಪ್ರತಿದಿನದ ಆರಾಧನೆಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಬನ್ನಿ, ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಮುಖ್ಯ ವಿಷಯ ಏನಪ್ಪ ಅಂದರೆ ನವರಾತ್ರಿಯ ಪರಿಚಯ. ನವರಾತ್ರಿ ಎಂದರೆ 9 ರಾತ್ರಿಗಳು, ದುರ್ಗಾದೇವಿಯ 9 ರೂಪಗಳನ್ನು ಆರಾಧಿಸುವ ಮಹಾಕಾಲ. ದೈತ್ಯ ಮಹಿಷಾಸುರನ ಮೇಲೆ ವಿಜಯ ಸಾಧಿಸಿದ ದೇವಿಯ ಶೌರ್ಯವನ್ನು ಸ್ಮರಿಸಲು ಈ ಹಬ್ಬ ಆಚರಿಸಲಾಗುತ್ತದೆ. ಎರಡನೇದಾಗಿ ಪ್ರತಿದಿನದ ಮಹತ್ವ. ಮೊದಲ ದಿನ ಶೈಲಪುತ್ರಿ, ಶಕ್ತಿ, ಸ್ಥೈರ್ಯ. ಎರಡನೇ ದಿನ ಬ್ರಹ್ಮಚಾರಿಣಿ, ತಪಸ್ಸು, ಧೈರ್ಯ. ಮೂರನೇ ದಿನ ಚಂದ್ರಘಂಟ, ಶಾಂತಿ ಮತ್ತು ಸಮತೋಲನ. ನಾಲ್ಕನೇ ದಿನ ಕುಷ್ಮಾಂಡ, ಸೃಷ್ಟಿಯ ಶಕ್ತಿ. ಐದನೇ ದಿನ ಸ್ಕಂದಮಾತೆ, ಮಾತೃತ್ವದ ಸಂಕೇತ. ಆರನೇ ದಿನ ಕಾತ್ಯಾಯಿನಿ, ಶಕ್ತಿ, ಕೋಪದೇವಿ. ಏಳನೇ ದಿನ ಕಾಲರಾತ್ರಿ, ಭಯವನ್ನು ನೀಗಿಸುವ ಶಕ್ತಿ. ಎಂಟನೇ ದಿನ ಮಹಾಗೌರಿ, ಶಾಂತಿ, ಶುದ್ಧತೆ. ಒಂಬತ್ತನೇ ದಿನ ಸಿದ್ಧಿದಾತ್ರಿಯ, ಮೋಕ್ಷ ಮತ್ತು ಸಾಧನೆಯ ದಾಯಿ. ಮೂರನೇದಾಗಿ ಸಾಮಾಜಿಕ ಆಧ್ಯಾತ್ಮಿಕ ಸಂದೇಶ. ನವರಾತ್ರಿ ಎಂದರೆ ಕೇವಲ ದೇವಿ ಪೂಜೆ ಅಲ್ಲ, ಇದು ನಮ್ಮೊಳಗಿನ ಅಹಂಕಾರ, ಅಜ್ಞಾನ, ಕೋಪ, ದ್ವೇಷ ಇತ್ಯಾದಿ ದುರ್ಗುಣಗಳ ಮೇಲೆ ಜಯ ಸಾಧಿಸುವ ಆತ್ಮಯಾತ್ರೆ. 9 ದಿನಗಳಲ್ಲಿ ಪ್ರತಿದಿನವೂ ಒಳ್ಳೆಯ ಗುಣವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸಬೇಕು. ನಾಲ್ಕನೇದಾಗಿ ಪ್ರದೇಶೀಯ ವೈವಿಧ್ಯತೆ. ಉತ್ತರ ಭಾರತದಲ್ಲಿ ರಾಮಲೀಲೆ ಮತ್ತು ದುರ್ಗಾ ಪೂಜೆ, ಕರ್ನಾಟಕದಲ್ಲಿ ದಸರಾ ಮಹೋತ್ಸವ ಅಂದರೆ ಮೈಸೂರು ದಸರಾ, ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪಂಡಲ್ಗಳು, ಗುಜರಾತ್ನಲ್ಲಿ ಗರ್ಬಾ ಮತ್ತು ದಾಂಡಿಯಾ. ಹೀಗಾಗಿ ನವರಾತ್ರಿ ಹಬ್ಬವು ನಮ್ಮ ನಂಬಿಕೆ, ಶಕ್ತಿ ಮತ್ತು ಒಗ್ಗಟ್ಟಿನ ಸಂಕೇತ. ಪ್ರತಿ ಭಕ್ತರು ದೇವಿಯ ಆರಾಧನೆ ಮೂಲಕ ಆತ್ಮಶಕ್ತಿ ಮತ್ತು ಧೈರ್ಯ ಪಡೆಯುತ್ತಾರೆ. ನೀವು ಯಾವ ರಾಜ್ಯದಲ್ಲಿ ಇರಲಿ, ಯಾವ ರೀತಿಯ ಆಚರಣೆ ಮಾಡಲಿ, ಅಂತಿಮ ಗುರಿ ಒಂದೇ, ದುಷ್ಟದ ಮೇಲೆ ಸಜ್ಜನರ ಜಯ. ಹೀಗಾಗಿ ಈ ನವರಾತ್ರಿ ನೀವು ಎಲ್ಲರೂ ಸಂತೋಷದಿಂದ, ಭಕ್ತಿ ಭಾವದಿಂದ ಆಚರಿಸಿ ದುರ್ಗಾ ದೇವಿಯ ಆಶೀರ್ವಾದ ಪಡೆದುಕೊಳ್ಳಿ. ಜಯ ದುರ್ಗಾ ಮಾತೆ.